ಸಂಶೋಧನೆಯ ಪ್ರಕಾರಗಳನ್ನು ಈ ದಿನ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸಂಶೋಧನೆ ಅಂತ ಹೇಳಿದ್ರೆ ಅದೊಂದು ಸತ್ಯದ ಶೋಧನೆ, ಸತ್ಯವನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಹುಡುಕುವಂಥ ಒಂದು ಪ್ರಯತ್ನವನ್ನು ನಾವು ಸಂಶೋಧನೆ ಅಂತೇಳಿ ಕರಿತೀವಿ ಅಂತೇಳಿ ಈಗಾಗಲೇ ನಾನು ಹೊಸ ಜ್ಞಾನವನ್ನು ಪಡೀತಕ್ಕಂಥ ಒಂದು ವಿಧಾನ. ಅಂದರೆ ನಮ್ಮ ಭೌತ ವಿಜ್ಞಾನಗಳು ಹೇಗೆ ಬೆಳವಣಿಗೆ ಆಗ್ತದೋ ಅದೇ ಮಾದರಿಯಲ್ಲಿ ಸಮಾಜ ವಿಜ್ಞಾನಗಳು, ಸಮಾಜಶಾಸ್ತ್ರ ಇವೆಲ್ಲವೂ ಕೂಡ ಒಂದು ವೈಜ್ಞಾನಿಕ ಪದ್ಧತಿಯ ಮೇಲೆ ಹೆಚ್ಚು ಹೆಚ್ಚು ಆ ಭೌತ ವಿಜ್ಞಾನಗಳಂತೆ ಬೆಳೆಯಬೇಕು ಅನ್ನುವಂಥ ಒಂದು ಆಶಯವನ್ನು ಹೊಂದಿ ಅನೇಕ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಇವತ್ತು ನಾವು ಸಂಶೋಧನೆಯ ಪ್ರಕಾರಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಾನು ಸಂಶೋಧನೆಯ ಪ್ರಕಾರಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಒಂದು ಸೂತ್ರವನ್ನು ಕಂಡುಕೊಂಡಿದ್ದೀನಿ. ಅದನ್ನು ಹಾಗೆ ನೆನಪಿಟ್ಕೊಳ್ಳೋದು ಮತ್ತು ಸಂಶೋಧನೆ ಪ್ರಕಾರ ಈ ಸೂತ್ರದ ಪ್ರಕಾರ ಆ ಥರದ ಒಂದು ಬರವಣಿಗೆ ಸಲ್ಲದು. ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಒಂದು ನೆನಪಿಟ್ಟುಕೊಳ್ಳುವಂಥ ಒಂದು ಹಿನ್ನೆಲೆಯೊಳಗೆ ನಾನು ಆ ಸೂತ್ರವನ್ನು ಕೊಟ್ಟಿದ್ದೇನೆ. ಅದನ್ನು ಎಡ್, ಕ್ಯಾಪ್, ಕ್ಯೂ ಸ್ಕ್ವೇರ್, ಲೇಸ್, LACE, ಎಡ್, HEAD. ಎಡ್ ಅಂದರೆ ಎಡ್ ಏನು ಹಾಕ್ಕೊಳ್ತೀವಿ, ಕ್ಯಾಪ್, ಎಡ್, ಕ್ಯಾಪ್, ಕ್ಯೂ ಸ್ಕ್ವೇರ್, ಲೇಸ್. ಇದನ್ನು ನೆನಪಿಟ್ಕೊಂಬಿಟ್ರಿ. ಇದು ನೆನಪಿಟ್ಕೊಳ್ತು ಅಂದರೆ ನಿಮಗೆ 10 ಅಂಕಗಳು. ಅಂದರೆ ಸಂಶೋಧನೆಯ ಪ್ರಕಾರಗಳನ್ನು ವಿವರಿಸಿ ಅಂತ ಹೇಳಿದ್ರೆ ಅದು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥದ್ದು. ಸೊ ಇಲ್ಲಿ ನಾವು ಸಂಶೋಧನೆಯ ಪ್ರಕಾರಗಳಲ್ಲಿ ಮುಖ್ಯವಾಗಿ ನಾವು ಏನು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಐತಿಹಾಸಿಕ ಸಂಶೋಧನೆಯನ್ನು ನೋಡೋದಾದರೆ, ಐತಿಹಾಸಿಕವಾಗಿರ್ತಕ್ಕಂಥ ಸಂಶೋಧನೆ ಗತಕಾಲಕ್ಕೆ ಸಂಬಂಧಪಟ್ಟಂಥ ಅನೇಕ ಘಟನೆಗಳೇನು ನಡೆದಿರ್ತವೆ, ಆ ಘಟನಾವಳಿಗಳ ಸತ್ಯಾಸತ್ಯತೆಯ ಕುರಿತಾಗಿ ನಡೆಸುವಂಥ ಒಂದು ಸಂಶೋಧನೆಯನ್ನು ನಾವು ಐತಿಹಾಸಿಕ ಸಂಶೋಧನೆಗಳು ಅಂತೇಳಿ ಕರೆಯುವಂಥದ್ದು. ನೆನಪಿಟ್ಕೊಳ್ಳಿ, ಗತಕಾಲಕ್ಕೆ ಸಂಬಂಧಿಸಿದ ಘಟನಾವಳಿಗಳ ಸತ್ಯ ಅಸತ್ಯತೆಯ ಕುರಿತಾಗಿ ನಡೆಸುವಂತಹ ಒಂದು ಪರಿಶೋಧನಾತ್ಮಕವಾಗಿರ್ತಕ್ಕಂತಹ ಸಂಶೋಧನೆಗಳನ್ನು ನಾವು ಐತಿಹಾಸಿಕ ಸಂಶೋಧನೆ ಅಧ್ಯಯನಗಳು ಅಂತೇಳಿ ಕರೆಯುವಂಥದ್ದು. ನಮಗೆ ಗೊತ್ತಿದೆ, ಇತಿಹಾಸ ಅಂತೇಳಿದ್ರೆ ಹಿಂದೆ ನಡೆದು ಹೋದ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆದಿಟ್ಟುಕೊಳ್ಳುವಂಥದ್ದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಂಶೋಧನೆ ಅಂತೇಳಿ ಕರೆಯುವಂಥದ್ದು. ಇವತ್ತು ಅನೇಕ ಸಾಮಾಜಿಕ ವಿಷಯಗಳ ಅಧ್ಯಯನ ಮಾಡುವಂಥ ಸಂದರ್ಭಗಳಲ್ಲಿ ಈ ಐತಿಹಾಸಿಕ ಸಂಶೋಧನೆಗೆ ಭಾಳಷ್ಟು ಒಂದು ಮಹತ್ವ ಇದೆ ಅನ್ನುವಂಥದ್ದು. ಇವತ್ತು ಎಷ್ಟೋ ಪ್ರಚಲಿತ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ವಿ. ಈ ಪ್ರಚಲಿತ ಸಾಮಾಜಿಕ ಸಮಸ್ಯೆಗಳಿಗೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆ ಕೂಡ ಇರುವಂಥದ್ದು. ಇವತ್ತು ನೀವು ಸತಿ ಪದ್ಧತಿಯನ್ನು ತೆಗೆದುಕೊಂಡ್ರೆ, ಸತಿ ಪದ್ಧತಿಗೆ ಇವತ್ತು ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಗುರುತಿಸ್ತೀವಿ. ಅದೇ ರೀತಿ ಗುಲಾಮಿ ಪದ್ಧತಿಯನ್ನು ತೆಗೆದುಕೊಳ್ಳಿ, ದೇವದಾಸಿ ಪದ್ಧತಿಯನ್ನು ತೆಗೆದುಕೊಳ್ಳಿ, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನೇಕ ಈ ಅಸ್ಪೃಶ್ಯತೆ ಆಚರಣೆಯನ್ನು ತೆಗೆದುಕೊಳ್ಳಿ. ಅಸ್ಪೃಶ್ಯತೆ ಆಚರಣೆಯನ್ನು ನಾವು ಇವತ್ತು ನೋಡೋದಕ್ಕಿಂತ ಇತಿಹಾಸವನ್ನು ಅಧ್ಯಯನ ಮಾಡಿ ಇತಿಹಾಸದ ಮೂಲಕ ನಾವು ತಿಳ್ಕೊಂಡ್ರೆ ಅದಕ್ಕೊಂದು ಅರ್ಥಪೂರ್ಣತೆ ಬರ್ತದೆ ಅನ್ನುವಂಥದ್ದು, ಅದು ಪರಿಪೂರ್ಣವಾಗ್ತದೆ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಒಬ್ಬ ಸಮಾಜಶಾಸ್ತ್ರಜ್ಞ ಒಂದು ಐತಿಹಾಸಿಕ ಹಿನ್ನೆಲೆಯ ಕೆಲವು ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಆತ ಮುಂದುವರೆದ ಭಾಗವಾಗಿ ಇವತ್ತು ಸಂಶೋಧನೆಯನ್ನು ಮಾಡಬೇಕಾಗ್ತದೆ ಅನ್ನುವಂಥದ್ದು. ಸೊ ಇಂಥ ಒಂದು ಐತಿಹಾಸಿಕ ಸಂಶೋಧನೆಗಳು, ಅಧ್ಯಯನಗಳು ಶುದ್ಧ ಮತ್ತು ಅನ್ವಯಿಕ ಸಂಶೋಧನೆಗಳಿಗೂ ಅಗತ್ಯವಾಗಿರ್ತವೆ ಅನ್ನುವಂಥದ್ದು. ಯಾವುದನ್ನು ಅಳವಡಿಸ್ಕೊಳ್ಬೇಕು, ಯಾವುದನ್ನು ಬಿಡಬೇಕು, ವರ್ತಮಾನದ ಭಾಳಷ್ಟು ವಿಷಯಗಳನ್ನು, ಸಮಸ್ಯೆಗಳನ್ನು, ಬೆಳವಣಿಗೆಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಂಥ ಸಂದರ್ಭದಲ್ಲಿ ಮತ್ತು ಅವುಗಳ ಭೂತ ಜ್ಞಾನ ನಮಗೆ ಅದರ ಪರಿಜ್ಞಾನ, ಅದರ ಅರಿವು ಅನ್ನುವಂಥದ್ದು ಭಾಳ ಅಗತ್ಯ. ಈ ಸಂದರ್ಭದಲ್ಲಿ ಐತಿಹಾಸಿಕ ಸಂಶೋಧನೆ ಅನ್ನುವಂಥದ್ದು ಮಹತ್ತರವಾಗಿರ್ತಕ್ಕಂಥ ಸ್ಥಾನವನ್ನು ಪಡಿತದೆ. ನಮಗೆ ಒಂದು ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತದೆ ಅನ್ನುವಂಥದ್ದು. ಏಕೆಂದರೆ ಇವತ್ತು ಐತಿಹಾಸಿಕ ಸಂಶೋಧನೆಗಳಿಗೆ ಅಗತ್ಯವಾಗಿರ್ತಕ್ಕಂಥ ಅನೇಕ ಮಾಹಿತಿಯ ಮೂಲಗಳೇನಿದ್ದಾವೆ ಅವು ಭಾಳಷ್ಟು ವೈವಿಧ್ಯಮಯವಾಗಿರ್ತವೆ ಅನ್ನುವಂಥದ್ದು. ಸಂಶೋಧಕರು ಈ ಒಂದು ಮಾಹಿತಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವುದರ ಮುಖಾಂತರ ಅದರ ಸತ್ಯ ಅಸತ್ಯತೆಯನ್ನು ಭಾಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಅನ್ನುವಂಥದ್ದು. ಇವತ್ತು ಅನೇಕ ವೃತ್ತ ಪತ್ರಿಕೆಗಳಿರ್ಬೋದು, ಪುಸ್ತಕಗಳಿರ್ಬೋದು, ಅಥವಾ ದಿನಚರಿಗಳಿರ್ಬೋದು,
ಅಥವಾ ಐತಿಹಾಸಿಕವಾಗಿರ್ತಕ್ಕಂಥ ಪಳೆಯುಳಿಕೆಗಳು, ಅನುಭವಗಳು, ಆತ್ಮಚರಿತ್ರೆಗಳು, ಚಿತ್ರಗಳು, ವ್ಯಕ್ತಿಯ ಹಳೆಯ ನೆನಪುಗಳು, ಇವೆಲ್ಲವೂ ಕೂಡ ಉದಾಹರಣೆ ಹಳೆ ಲಾವಣಿಗಳಿರ್ಬೋದು, ಗಾದೆ ಮಾತುಗಳಿರ್ಬೋದು, ಶ್ಲೋಕಗಳು, ನುಡಿಗಟ್ಟುಗಳು, ಶಾಸ್ತ್ರ ಪುರಾಣಗಳು, ದಂತಕಥೆಗಳು, ಪಾಡ್ದನಗಳು, ನಾಟಕಗಳು, ಈ ಮುಂತಾದ ಎಲ್ಲವೂ ಕೂಡ ಐತಿಹಾಸಿಕ ಸಂಶೋಧನೆಯ ಮೂಲಕ ನಮಗೆ ಒಂದು ಸಂಶೋಧನೆಯನ್ನು ಮಾಡಲಿಕ್ಕೆ ನಮಗೆ ಮೂಲ ಮಾಹಿತಿಯನ್ನು ಕೊಡುವಂಥದ್ದು. ಇವತ್ತು ಆತ್ಮಚರಿತ್ರೆಯನ್ನು ತೆಗೆದುಕೊಳ್ಳಿ. ಗಾಂಧೀಜಿಯವರ ಆತ್ಮಚರಿತ್ರೆಯನ್ನು ಓದುವುದರ ಮುಖಾಂತರ ಅವರ ಕಾಲಘಟ್ಟ, ಅಲ್ಲಿರುವಂಥ ಸಾಮಾಜಿಕ ಪರಿಸರ ಮತ್ತು ಗಾಂಧಿಯ ಚಿಂತನೆಗಳು ಅವೆಲ್ಲವೂ ಕೂಡ ಸ್ವತಃ ಅವರು ಅನುಭವಿಸುವಂತಹ ಮತ್ತು ಅವರ ಅನುಭವದ ಆಧಾರದ ಮೇಲೆ ಬರೆದಿರುವಂಥ ಅವರ ಆತ್ಮಚರಿತ್ರೆ ನಮಗೊಂದು ಮಾರ್ಗದರ್ಶಕ ಆಗುವಂಥದ್ದು. ಸೊ ಹೀಗಾಗಿ ಅವರೊಂದು ಮಾತು ಹೇಳ್ತಾರೆ, ನನ್ನ ಜೀವನವೇ ಒಂದು ಆದರ್ಶ ಅನ್ನುವಂಥ ಮಾತು. ಅಂದರೆ ಅವರ ಆ ಆತ್ಮಚರಿತ್ರೆಯನ್ನು ಓದಿಕೊಂಡಾಗ ಅವರ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣ ಅನ್ನುವಂಥದ್ದು ನಮಗೆ ಮೂಡಲಿಕ್ಕೆ ಸಾಧ್ಯ ಇರ್ತದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಐತಿಹಾಸಿಕ ಸಂಶೋಧನೆ ಅನ್ನುವಂಥದ್ದು ಬಹಳ ಮಾತ್ರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಅನ್ನುವಂಥದ್ದು. ಹೀಗಾಗಿ ಈ ಒಂದು ಸಂಶೋಧನೆ ಮುಖಾಂತರ ನಾವು ಒಂದು ಹೊಸದನ್ನು ತಿಳ್ಕೊಳ್ಳಿಕ್ಕೆ, ಅದನ್ನು ಹಳೆಯ ಕಾಲದೊಂದಿಗೆ ಒಂದು ಹೋಲಿಕೆ ಮಾಡಲಿಕ್ಕೆ ಅಥವಾ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯತೆ ಇರುವಂಥ ನಿಟ್ಟಿನಲ್ಲಿ ನಮಗೆ ಐತಿಹಾಸಿಕ ಸಂಶೋಧನೆ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ. ಎಡ್ಡಲ್ಲಿ ಹಿಸ್ಟಾರಿಕಲ್ ರಿಸರ್ಚ್, ಐತಿಹಾಸಿಕ ಸಂಶೋಧನೆ ಆಯಿತು. ಈಗ ಎಂಪಿರಿಕಲ್ ರಿಸರ್ಚ್ ಅಂತ ಕರಿತೀವಿ ನಾವು, ಅಂದರೆ ಅನುಭವಿಕ ಅಥವಾ ಅನುಭವೈಕ ಸಂಶೋಧನೆ. ಅನುಭವಿಕ ಸಂಶೋಧನೆ ಅಂತೇಳಿ ನಾವು ನೋಡೋದಾದರೆ ಹಾಗಂದ್ರೆ ಏನು ಅಂತೇಳಿ, ಅನುಭವೈಕ ಅಥವಾ ಎಂಪಿರಿಕಲ್ ಸಂಶೋಧನೆ ಅಂದರೆ ಏನು ಅಂತೇಳಿ ನಾವು ನೋಡೋದಾದರೆ, ಅನುಭವ ಮತ್ತು ಅವಲೋಕನದ ಆಧಾರದ ಮೇಲೆಯೂ ಸಂಶೋಧನೆಗಳನ್ನು ನಡೆಸುವಂತಿದ್ದರೆ, ಅಥವಾ ಅನುಭವ ಮತ್ತು ಅವಲೋಕನದ ಆಧಾರದ ಮೇಲೆ ನಡೆಯುವಂಥ ಸಂಶೋಧನೆಗಳನ್ನು ನಾವು ಅನುಭವೈಕ ಸಂಶೋಧನೆ ಅಂತೇಳಿ ಕರೆಯುವಂಥದ್ದು. ಇಲ್ಲಿ ಕೆಲವೊಂದು ಅನುಭವಗಳ ಆಧಾರದ ಮೇಲೆ ಮನುಷ್ಯನ ಜೀವನದಲ್ಲಿ ಭಾಳಷ್ಟು ಅನುಭವಗಳನ್ನು ನಾವು ನೋಡ್ತೀವಿ. ಅದು ಅಸ್ಪೃಶ್ಯತೆ ಆಚರಣೆ ಇರಬಹುದು, ಅಥವಾ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸಾಮಾಜಿಕ ಸಮಸ್ಯೆಗಳ ಅದರ ಪ್ರಭಾವ ಒಬ್ಬ ವ್ಯಕ್ತಿಯ ಮೇಲೆ ಪ್ರಭಾವ ಬೀರಿದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನುಭವಗಳು, ಅಥವಾ ಅವಲೋಕನ ಅಂದರೆ ಅದನ್ನು ನೋಡುವುದ್ರ ಮುಖಾಂತರ. ಇವತ್ತು ಅನೇಕ ಸಮುದಾಯಗಳನ್ನು ನೋಡ್ತಾ ಇರ್ತೀವಿ. ಅನೇಕ ಗ್ರಾಮಗಳಿಗೆ, ನಗರಗಳಿಗೆ, ಬೇರೆ ಬೇರೆ ಭಾಷೆಯ ಪ್ರಾಂತ್ಯಗಳಿಗೆ, ಬೇರೆ ಬೇರೆ ವರ್ಗಗಳ ಜೊತೆಗೆ ನಾವು ಇರುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸಾಧ್ಯತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇಂತಹ ಸಂದರ್ಭಗಳಲ್ಲಿ ಈ ಒಂದು ಅನುಭವಿಕ ಸಂಶೋಧನೆ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗುರುತಿಸಬೇಕಾಗ್ತದೆ ಅನ್ನುವಂಥದ್ದು. ಸೊ ಇಲ್ಲಿ ಸಂಶೋಧನೆ ಸಾಕ್ಷ್ಯಾಧಾರಗಳನ್ನು, ಅರ್ಥಾತ್ ಸೂಕ್ತವಾದ ಮಾಹಿತಿಯನ್ನು ಆಧರಿಸಿ ಅದರ ಆಧಾರದ ಮೇಲೆ ಯಾವಾಗ ಬೇಕಾದರೂ ದೃಢೀಕರಿಸಲು ಸಾಧ್ಯವಾಗಿರ್ತದೆ. ಅಂದರೆ ಅನುಭವಗಳ ಆಧಾರದ ಮೇಲೆ ದೃಢೀಕರಿಸಿರುವಂಥದ್ದು, ಅವುಗಳ ಆಧಾರದ ಮೇಲೆ, ಅಥವಾ ನಾವು ಅಬ್ಸರ್ವೇಷನ್ ಮಾಡುವುದ್ರ ಮುಖಾಂತರ ನಾವು ಒಂದು ವಿಷಯದ ಬಗ್ಗೆ ಒಂದು ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗುರುತಿಸ್ತೀವಿ ಅನ್ನುವಂಥದ್ದು. ಮತ್ತು ಇದರ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಶ್ಲೇಷಣಾತ್ಮಕ ಸಂಶೋಧನೆ. ಈ ವಿಶ್ಲೇಷಣಾತ್ಮಕ ಸಂಶೋಧನೆಯನ್ನು ನೋಡುವುದಾದರೆ, ವಿಶ್ಲೇಷಣೆ ಅಂದ್ರೇನು ಅಂತ ಹೇಳಿದ್ರೆ, ಸಂಶೋಧನೆಗೆ ಅಥವಾ ಅನ್ವೇಷಣೆಗೆ ಆಯ್ಕೆ ಮಾಡಿಕೊಂಡ ವಿಷಯ ಅಥವಾ ಸಮಸ್ಯೆಯ ಕುರಿತು ಆಳವಾಗಿ ವಿಶ್ಲೇಷಣೆ ಮಾಡುವಂತಹ ಸಂಶೋಧನೆಯನ್ನು ನಾವು ವಿಶ್ಲೇಷಣಾತ್ಮಕ ಸಂಶೋಧನೆ ಅಂತೇಳಿ ಕರೆಯುವಂಥದ್ದು. ಯಾವುದೋ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತೀವಿ, ಆ ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುವಂಥದ್ದು. ತುಂಬ ಆಳವಾಗಿ ನಾವು ಅಧ್ಯಯನ ಮಾಡ್ತಾ ಇರ್ತೀವಿ. ಅಂಥ ಸಂಶೋಧನೆಯನ್ನು ವಿಶ್ಲೇಷಣಾತ್ಮಕ ಸಂಶೋಧನೆ ಅಂತ ಕರಿತೀವಿ. ಉದಾಹರಣೆ, ಬಾಲಾಪರಾಧ ಇದೆ,
ಭಯೋತ್ಪಾದನೆ ಇದೆ ಅಥವಾ ಇನ್ನೊಂದು ಮದ್ಯಪಾನದ ಪರಿಣಾಮಗಳನ್ನು ಕುರಿತಂತೆ ಅಧ್ಯಯನಗಳಿರ್ಬೋದು. ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಬ್ಬ ಸಂಶೋಧಕ ತನ್ನಲ್ಲಿರುವಂಥ ಒಂದು ವಿವೇಚನವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಬಳಸಿಕೊಂಡು ಆ ವಿಷಯದ ಬಗ್ಗೆ ಒಂದು ಕಿರಣ ಬೀರಲು ಯತ್ನ ಮಾಡುವಂತಹ ಒಂದು ಸಂಶೋಧನೆ ಇದಾಗಿರುವಂಥದ್ದು. ಈ ಸಮಸ್ಯೆಗಳು ಏಕೆ ಹುಟ್ಟಿಕೊಂಡವು, ಹೇಗೆ ಹುಟ್ಟಿಕೊಂಡವು, ಹೇಗೆ ಬೆಳೀತಾ ಬರ್ತಾ ಇದ್ದಾವೆ, ಅವುಗಳ ಅಗಾಧತೆ ಏನಿದೆ, ಅವುಗಳ ಪರಿಣಾಮಗಳೇನು, ಅವುಗಳನ್ನು ಹೇಗೆ ಎದುರಿಸ್ಬೋದು ನಾವು ಎಂಬ ಅನೇಕ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ವಿಷಯವನ್ನು ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡುವಂಥದ್ದು. ಅಂದರೆ ಅಲ್ಲಿ ಅಧ್ಯಯನ ಮಾಡೋದ್ರ ಮುಖಾಂತರ ವಿಶ್ಲೇಷಣೆ ಭಾಳ ಆಳವಾಗಿ ಅದರ ಬಗ್ಗೆ, ಏಕೆಂದರೆ ಆ ಸಮಸ್ಯೆಗಳು ಏಕೆ ಅನ್ನುವಂಥದ್ದು ಭಾಳ ಏಕೆ ಹುಟ್ಕೊಂಡು ಅನ್ನುವುದನ್ನು ಹುಡುಕುವಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ಅದರ ಮೂಲವನ್ನು ಹುಡುಕಿ ಅದನ್ನು ಒಂದು ನಿರ್ಮೂಲನೆ ಮಾಡುವಂಥ ಪ್ರಯತ್ನದಲ್ಲೇ ಸಾಧ್ಯವಾಗ್ತದೆ ಅನ್ನುವಂಥ ಕಾರಣಕ್ಕೆ ಈ ವಿಶ್ಲೇಷಣಾತ್ಮಕ ಸಂಶೋಧನೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಇರುವಂಥದ್ದು. ನೆಕ್ಸ್ಟು ನಾವು ನೋಡತಕ್ಕಂಥದ್ದು ವಿವರಣಾತ್ಮಕ ಸಂಶೋಧನೆ. ಹೆಡ್ಡಲ್ಲಿ ಟಿ, ಹಿಸ್ಟಾರಿಕಲ್, ಎಂಪಿರಿಕಲ್, ಅನಾಲಿಟಿಕಲ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಕರೀತಾರೆ. ಸೊ ಇಲ್ಲಿ ಡಿಸ್ಕ್ರಿಪ್ಟಿವ್ ಅಂದರೆ ಏನು ಅಂತೇಳಿ ನಾವು ನೋಡೋದಾದರೆ, ವಿವರಣಾತ್ಮಕ ಸಂಶೋಧನೆ ಎಂದರೆ ಏನು? ಯಾವುದಾದರೂ ಯೋಜನೆ, ಧೋರಣೆ, ಸನ್ನಿವೇಶ, ಪರಿಸ್ಥಿತಿ ಅಥವಾ ಘಟನೆಗಳಿಗೆ ಸಂಬಂಧಿಸಿದ ವಾಸ್ತವಿಕ ಚಿತ್ರಣವನ್ನು ನೀಡುವ ಉದ್ದೇಶದಿಂದ ಕೈಗೊಳ್ಳುವಂತಹ ಸಂಶೋಧನೆಯನ್ನು ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂದರೆ ವಿವರಣಾತ್ಮಕ ಸಂಶೋಧನೆ ಅಂತೇಳಿ ಕರೆಯುವಂಥದ್ದು. ಸೊ ಇಲ್ಲಿ ಯಾವುದೇ ಒಂದು ಯೋಜನೆ ಇರಬಹುದು. ನಾವು ಉದಾಹರಣೆಯನ್ನು ನೋಡೋದಾದರೆ, ಮೀಸಲಾತಿ ಧೋರಣೆಯ ಔಚಿತ್ಯ ಏನು, ಅದರ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತಹ ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ಸಂಶೋಧನೆಯನ್ನು ಕೈಗೊಳ್ಳೋದ್ರ ಮುಖಾಂತರ ಅದರ ಅಗಾಧತೆಯನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಇಲ್ಲಿ ಈ ಸಂಶೋಧನೆಯ ಮೂಲಕ ಮಾಡುವಂಥದ್ದು. ಉದಾಹರಣೆ, ಪ್ರಾಥಮಿಕ ಶಿಕ್ಷಣವನ್ನು ನಾವು ಕಡ್ಡಾಯ ಮಾಡೋದಾದರೆ, ಆ ಕಡ್ಡಾಯ ಮಾಡುವಂಥ ಸಂದರ್ಭದಲ್ಲಿ ಅದರ ಪರಿಣಾಮವನ್ನು ಕುರಿತಾಗಿರ್ತಕ್ಕಂಥ ವಿಷಯಗಳನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಒಂದು ಸಂಶೋಧನೆ. ಯಾಕಂದರೆ ಯೋಜನೆಗಳನ್ನು ಸಂಬಂಧಪಟ್ಟಂತಹ ಒಂದು ವಾಸ್ತವಿಕ ಚಿತ್ರಣವನ್ನು ನೀಡುವಂಥ ಉದ್ದೇಶವನ್ನು ಈ ಸಂಶೋಧನೆ ಒಳಗೊಂಡಿರುವಂಥದ್ದು. ಇದರ ಜೊತೆಗೆ ಶಿಕ್ಷಣ ಮಾಧ್ಯಮದಲ್ಲಿ ಇಂಗ್ಲೀಷ್ ಭಾಷೆಯ ಪ್ರಭಾವನ ಕುರಿತು ಮಾಡುವಂಥ ಸಂಶೋಧನೆ. ಇದು ಒಂದು ಅಗಾಧತೆಯನ್ನು, ಒಂದು ವಾಸ್ತವಿಕತೆಯನ್ನು, ಒಂದು ನೆಲೆಗಟ್ಟನ್ನು ಒದಗಿಸುವುದರ ಮುಖಾಂತರ ಅಪಾರವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರುವಂಥದ್ದು. ಈ ಕಾರಣಕ್ಕಾಗಿ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಶೋಧನೆ ಅಂಥೇಳಿ ನಾವಿಲ್ಲಿ ಅರ್ಥೈಸ್ಕೊಳ್ಳುವಂಥದ್ದು. ಈ ಒಂದು ವಿಷಯಗಳನ್ನು ಕುರಿತಂತೆ ಸಮೀಕ್ಷೆಗಳು ಮತ್ತು ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಅಧ್ಯಯನ ಕ್ರಮಗಳು ಬಹಳ ಅಗತ್ಯ ಅನ್ನುವಂಥದ್ದು. ಇವುಗಳ ಮುಖಾಂತರ ಈ ವಿವರಣಾತ್ಮಕ ಸಂಶೋಧನೆ ಮುಖಾಂತರ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಪಡೆಯಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಸೊ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಭಾವರೂಪದ ಸಂಶೋಧನೆ. ಇಲ್ಲಿ ಭಾವರೂಪದ ಸಂಶೋಧನೆಯು ಕೂಡ ನಮ್ಮ ಸಂಶೋಧನೆಯಲ್ಲಿ ಒಂದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿಧವಾಗಿ ನಮ್ಮ ಸಮಾಜ ವಿಜ್ಞಾನಿಗಳು ಗುರುತಿಸಿರುವಂಥದ್ದು. ಭಾವರೂಪದ ಕಾನ್ಸೆಪ್ಚುಯಲ್ ರಿಸರ್ಚ್ ಅಂತೇಳಿ ನಾವು ಅದನ್ನು ಕರಿತಕ್ಕಂಥದ್ದು. ಸೊ ಇಲ್ಲಿ ಅನೇಕ ಸಂದರ್ಭಗಳಲ್ಲಿ
ನಮ್ಮ ಸಂಶೋಧಕರು ಒಂದು ವಿಜ್ಞಾನ, ಒಂದು ಅಧ್ಯಯನ ಶಾಸ್ತ್ರ ಅನ್ನುವಂಥದ್ದು ಬಹಳ ವಿಶಾಲವಾಗಿ ಶ್ರೀಮಂತವಾಗಿ ಬೆಳೀಬೇಕು. ಈ ಬೆಳೆಯುವಂಥ ದೃಷ್ಟಿಯಿಂದ ವಿಜ್ಞಾನಿಗಳು ಮತ್ತು ಚಿಂತಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇರುವಂತಹ ಅನೇಕ ಪರಿಕಲ್ಪನೆಗಳು ನಮ್ಮ ನಡುವೆ ಇದ್ದಾವೆ. ಇರುವಂತಹ ಅನೇಕ ಪರಿಕಲ್ಪನೆಗಳು ಅಥವಾ ಅಮೂರ್ತ ವಿಚಾರ ಅಥವಾ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಹೊಸ ವ್ಯಾಖ್ಯಾನಗಳನ್ನು ನೀಡುವ ಉದ್ದೇಶದಿಂದ, ಈ ಹೊಸ ವ್ಯಾಖ್ಯಾನಗಳನ್ನು ನೀಡುವಂಥ ಉದ್ದೇಶದಿಂದ ಅಥವಾ ಹೊಸ ಪರಿಕಲ್ಪನೆ ಹಾಗೂ ಸಿದ್ಧಾಂತಗಳನ್ನು ಸೃಷ್ಟಿಸುವ ದೃಷ್ಟಿಯಿಂದ ಕೈಗೊಳ್ಳುವಂಥ ಸಂಶೋಧನೆಗಳನ್ನು ನಾವು ಭಾವರೂಪದ ಸಂಶೋಧನೆ ಅಂತೇಳಿ ಕರಿತೀವಿ. ನಮ್ಮಲ್ಲಿ ಆತ್ಮಹತ್ಯೆ ಸಿದ್ಧಾಂತ ಇದೆ. ಈ ಆತ್ಮಹತ್ಯೆಯ ಸಿದ್ಧಾಂತವನ್ನು ಏನು ಮಾಡೋದು ಅಂತ ಹೇಳಿದ್ರೆ, ಅದನ್ನು ಹೊಸ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು. ಭಾಳ ಹಿಂದೆ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಋತುಮಾನ ಸಂಬಂಧಪಟ್ಟಂಥ ಅನೇಕ ಪರಿಕಲ್ಪನೆಗಳ ಆಧಾರದ ಮೇಲೆ ಸಿದ್ಧಾಂತಗಳಿದ್ದವು. ಇನ್ನೂ ಅನೇಕ ಸಿದ್ಧಾಂತಗಳು ನೋಡೋದ್ರೆ ಒಂದು ಆತ್ಮಹತ್ಯೆಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರಣಗಳನ್ನು ಆಧರಿಸಿ ಸಿದ್ಧಾಂತಗಳನ್ನು ನೋಡ್ತಾ ಇದ್ವಿ. ಆದರೆ ವಾಸ್ತವಿಕವಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಆತ್ಮಹತ್ಯೆ ಅನ್ನುವಂಥದ್ದು ಋತುಮಾನ ಸಂಬಂಧಪಟ್ಟದ್ದು ಅಲ್ಲ, ಮತ್ತಿತರ ಇದು ಅಲ್ಲ, ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಅನ್ನುವಂತಹ ಹೊಸ ವ್ಯಾಖ್ಯಾನವನ್ನು ಕೊಡುವುದರ ಮುಖಾಂತರ ಒಂದು ಆತ್ಮಹತ್ಯೆಯಲ್ಲಿ ಸಾಮಾಜಿಕ ಅಂಶಗಳು ಬಹಳ ಪ್ರಾಮುಖ್ಯತೆಯನ್ನು, ಪ್ರಧಾನವಾಗಿರತಕ್ಕಂಥ ಪ್ರಭಾವವನ್ನು ಬೀರ್ತವೆ ಎನ್ನುವಂತಹ ವ್ಯಾಖ್ಯಾನವನ್ನು ಮಾಡಿದಂತಹ, ಜಗತ್ತಿಗೆ ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಸಿದ್ಧಾಂತವನ್ನು ಕೊಟ್ಟಂಥ ಖ್ಯಾತಿ ಯಾರಿಗೆ ಸಲ್ಲುತ್ತದೆ ಅಂತೇಳಿದ್ರೆ ಅದು ಎಮಿಲಿ ಡರ್ಕಿಮ್ರವರಿಗೆ ಸಲ್ಲುವಂತಹದ್ದು. ನೋಡಿ, ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂಶೋಧನೆ. ನಾವು ಭಾಳ ಕಾಲದವರೆಗೆ ಬೇರೆ ರೀತಿಯಾಗಿ, ಅಂದರೆ ಕೆಲವು ಕಾಲಘಟ್ಟಗಳಲ್ಲಿ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಆತ್ಮಹತ್ಯೆ ಸಂಖ್ಯೆ ಕಡಿಮೆ ಇರ್ತದೆ, ಬೇಸಿಗೆಯಲ್ಲಿ ಜಾಸ್ತಿ. ಏಕೆಂದರೆ ಜನರು ಒಬ್ಬರೊಬ್ಬರು ದೂರ ತಮ್ಮ ಕೆಲಸಗಳಿಗೆ ಹೋದಂಥ ಸಂದರ್ಭದಲ್ಲಿ ಏಕಾಂಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಆತ್ಮಹತ್ಯೆ ಆಗ್ತದೆ ಅನ್ನುವಂಥ ಅನೇಕ ವಾದಗಳನ್ನು ನೋಡ್ತಾ ಇದ್ವಿ. ಆದರೆ ಅವೆಲ್ಲವನ್ನು ಅಲ್ಲಗಳೆದಂತಹ ಟರ್ಕಿಮೂರು ಒಂದು ಹೊಸ ವ್ಯಾಖ್ಯಾನವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಅನ್ನುವಂಥದ್ದು. ಹೀಗಾಗಿ ಈ ಸಿದ್ಧಾಂತಗಳಿಗೆ ಹೊಸ ವ್ಯಾಖ್ಯಾನಗಳನ್ನು ಕೊಡ್ತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂಥ ಹೊಣೆಗಾರಿಕೆ ಕೂಡ ನಮ್ಮ ಸಮಾಜಶಾಸ್ತ್ರದ ಮೇಲಿರುವುದರಿಂದ ಈ ಭಾವರೂಪದ ಸಂಶೋಧನೆ ಅನ್ನುವಂಥದ್ದು ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ನೆಲೆಗಟ್ಟನ್ನು ಒದಗಿಸುವಂಥ ಸಂಶೋಧನೆ ಅಂತೇಳಿ ಇಲ್ಲಿ ಕರೆಯುವುದರ ಮುಖಾಂತರ ಇದು ಒಂದು ಪ್ರಮುಖ ವಿಧಾನವಾಗಿ ನಾವು ನೋಡ್ತೀವಿ ಅನ್ನುವಂಥದ್ದು. ಅಂದರೆ ಇಲ್ಲಿ ಹೊಸ ಪರಿಕಲ್ಪನೆಗಳನ್ನು ಹುಟ್ಟು ಹಾಕ್ತಕ್ಕಂಥದ್ದು, ಹೊಸ ವ್ಯಾಖ್ಯಾನಗಳನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಹೆಚ್ಚಾಗಿ ಭಾವರೂಪದ, ನಾವು ಈ ಪದವನ್ನು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಇದು ಅಮೂರ್ತ ಸ್ವರೂಪದ ವಿಚಾರಗಳಿಗೆ ಸಂಬಂಧಿಸಿರ್ತದೆ. ಅಮೂರ್ತ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಅನೇಕ ವಿಚಾರಗಳನ್ನು ಇಟ್ಟುಕೊಂಡಿರುವಂಥದ್ದು. ಅವುಗಳ ಆಧಾರದ ಮೇಲೆ ಒಂದು ಸಂಶೋಧನೆಯನ್ನು ನಾವು ಗುರುತಿಸ್ತೀವಿ ಅನ್ನುವಂಥದ್ದು. ಈ ನೆಲೆಗಟ್ಟಿನಲ್ಲಿ ಈ ಭಾವರೂಪದ ಸಂಶೋಧನೆ ಅನ್ನುವಂಥದ್ದು ಭಾವನೆಗಳನ್ನು, ಅಂದರೆ ಒಂದು ಭಾವನೆಯ ರೂಪ ಪಡೆದದನ್ನು, ಅದಕ್ಕೆ ಅದರ ಸರಿ ತಪ್ಪುಗಳನ್ನು, ಅದರ ಸಾಧ್ಯ ಅಸಾಧ್ಯತೆಗಳನ್ನು, ಅದರ ಒಳವುಗಳನ್ನು, ಅದರ ಅಗಾಧತೆಯನ್ನು ಅನಾವರಣಗೊಳಿಸುವುದರ ಮುಖಾಂತರ ನಮಗೆ ಹೊಸದಾದ ಒಂದು ವ್ಯಾಖ್ಯಾನವನ್ನು, ಹೊಸ ಸಿದ್ಧಾಂತವನ್ನು ಸೃಷ್ಟಿಸುವಂಥ ದೃಷ್ಟಿಯಿಂದ ಭಾವರೂಪದ ಸಂಶೋಧನೆ ಅನ್ನುವಂಥದ್ದು ಭಾಳ ಮುಖ್ಯವಾಗ್ತದೆ ಎನ್ನುವಂಥದ್ದು. ಈ ನೆಲೆಗಟ್ಟಿನಲ್ಲಿ ನಾವೀಗಾಗಲೇ ಈ ಒಂದು ಸಂಶೋಧನೆಯ ಮುಖಾಂತರ ನಾವು ಅನೇಕ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳಬಹುದು ಅನ್ನುವಂಥದ್ದು. ಈಗ 5
ಪ್ರಕಾರಗಳಾದವು ಐತಿಹಾಸಿಕ ಸಂಶೋಧನೆ, ಹಿಸ್ಟಾರಿಕಲ್, ಆಂಪಿರಿಕಲ್ ಅನುಭವಿಕ ಸಂಶೋಧನೆ, ಅನಾಲಿಟಿಕಲ್ ವಿಶ್ಲೇಷಣಾತ್ಮಕ ಸಂಶೋಧನೆ, ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಸಂಶೋಧನೆ, ನಂತರ 5ನೇದಾಗಿ ಕಾನ್ಸೆಪ್ಚುಯಲ್ ರಿಸರ್ಚ್ ಅಂತೇಳಿ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ತಿಳಿದುಕೊಳ್ಳುವಂಥ ಮುಂದಿನ ವಿಧಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ.